ಗುರುಗಳಾದಂಥವರು ಗೌರವಾಧ್ಯಕ್ಷರು ಕರೆಯನ್ನು ಕೊಟ್ಟದ್ದು ವೇದಿಕೆ ಮುಖೇನ. ಆ ವೇದಿಕೆ ಮುಖೇನ ಕರೆ ಕೊಟ್ಟಂತ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂಥವರು ನಾವು 2 ಗಂಟೆಗೆ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ವಿನಂತಿ ಮಾಡ್ಕೊಂಡ ಸಂದರ್ಭ, ನಮ್ಮ ದಿಕ್ಕನ್ನು ತಪ್ಪಿಸ್ತಾರೆ ಅನ್ನುವಂಥ ಸಂದರ್ಭ, ಇದನ್ನೆಲ್ಲ ಪರಿಪರಿಯಾಗಿ ಹೇಳಿದಾಗ್ಯೂ ಆ ತಾಲೂಕು ಅಧ್ಯಕ್ಷರಾದಂಥವ್ರು ಅದನ್ನು ಮುಂದಾಗಿ ಮಾಡ್ತಾರೆ, ಅದಕ್ಕೆ ಸಾಥ್ ಕೊಡ್ತಾರೆ. ನಮ್ಮವರೇ ಇಲ್ಲಿ ವೇದಿಕೆಯಲ್ಲಿ ಇದ್ದವ್ರೆ, ನೀವು ಮಾಡ್ರಿ, ನಾವು ನಮಗೆ ಹೇಳೋದು ಮಾಡಬೇಡ್ರಿ, ಬಾಕಿಯವ್ರಿಗೆ ಹೇಳಿದ್ರೆ ಮಾಡ್ರಿ ಅಂತ ಹೇಳುವಂಥದ್ದು. ಇದು ಏನ್ ತಿಳಿಸ್ತದೆ? ಇನ್ನು ಮುಂದೆ ಇವರಿಗೆ ಇಂಥ ಡಬಲ್ ಗೇಮ್ ಇದೆಯಲ್ಲ, ಇಂಥ ದ್ವಂದ್ವ ಇದೆಯಲ್ಲ, ಇದಕ್ಕೆ ಶಾಸ್ತ್ರ ಇದೆ. ಅದೇ ಕಾರಣ, ಅದಕ್ಕಾಗಿ ಹೇಳ್ತಾ ಇರೋದು ಸರ್ಕಾರ ಇದು ದೊಡ್ಡ ದ್ರೋಹದ ಕೆಲಸ. ಸೊ ಸಿದ್ದರಾಮಯ್ಯ ಅವರಾಗ್ಲಿ ಜಿಲ್ಲಾಡಳಿತವಾಗ್ಲಿ ದ್ರೋಹದ ಕೆಲಸ ಮಾಡಿದೆ ಅನ್ನುವಂಥದ್ದು ಒಂದು ನನಗೆ ಬೇಜಾರಿದೆ. ಆ ವೇದಿಕೆಯಲ್ಲಿ ಅವಾಚ್ಯ ಶಬ್ದಗಳನ್ನ, ನಿಂದನೆಯನ್ನ ನಾನು ಅದನ್ನ ಏನು ಅಂತಂದ್ರೆ ಸಹಿಸೋದಿಲ್ಲ. ಆ ಅವಾಚ್ಯ ಶಬ್ದಗಳು, ರೈತ ವೇದಿಕೆ, ಅನ್ನ ಕೊಡುವಂತ ವೇದಿಕೆ ಸಾರ್, ಅದು ದೇವ್ರು ಕಂಡಂತ ವೇದಿಕೆ, ಅಲ್ಲಿ ಗೌರವಿತವಾಗಿ ನಡ್ಕೊಳ್ಳುವಂತ ಬಿಟ್ಟು ನೀವು ಯಾವ್ದಾವ್ದು ರಾಜಕಾರಣಿಗೆ ಓಟ್ ಹಾಕ್ತೀರಿ, ಆನಂತರ ಅವ್ರ ಹಿಂದ್ಗಡೆ ಬೈತೀರಿ, ಆನಂತರ ಅವ್ರಿಗೆ ಚೀಲ ಹಿಡ್ಕೊಂಡು ಹೋಗ್ತೀರಿ. ನೀವು ಅವ್ರನ್ನ ಚೀಲ ಹಿಡ್ಕೊಂತೀರಿ. ನೀವೆಂತ ರೈತ ನಾಯಕರಿ? ನೀವೆಂತ ರೈತ ನಾಯಕರು? ಅದನ್ನ ಹಾಕೊಡುದು, ಅದ್ ಮಾಡ್ತೇವೆ ಮುಂದೆ. ಹೇಳಿ ಮೇಡಮ್. ಪ್ರತಿಭಟನೆ ನಿಲ್ಲಿಸಿದ್ದು ಇದರ ಹಿಂದೆ ಏನಾದ್ರು ಷಡ್ಯಂತ್ರ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಇದೆಯಾ? ಇದು ನಾನು ನನಗೆ ಅಲ್ಲ, ನನ್ನ ಗಮನಕ್ಕೆ ನಾವು ದಡ್ಡ ಇದ್ದೇನೆ ಅಲ್ಲ, ನಾನು ಆ ವಿಷಯದಲ್ಲಿ ದಡ್ಡ ಇದ್ದೇನೆ, ಅದು ನಮ್ಮ ವಿವೇಚನೆ. ತಾವು ನೋಡಿ, ತಾವು ಸರ್ವಾಂತರ್ಯಾಮಿಗಳು ಎಲ್ಲ ನೋಡ್ತಾ ಇರ್ತೀವಿ ನೀವು ಕ್ಯಾಮರಾದಲ್ಲಿ, ನನಗಿಂತ ಹೆಚ್ಚು ತಮಗೆ ಗೊತ್ತಿದೆ. ಇರ್ಬೋದು. ನಾನು ಈಗ ಏನ್ ಹೇಳಲಿಕ್ಕೆ ಹೊಂಟಿದ್ದೇನೆಂದ್ರೆ, ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಗೆ ಕಳಿಸಿದೆಯಲ್ಲ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂಥದ್ದು. ಮಾರಾಯರ, ನೀವು 3,500 ಘೋಷಣೆ ಮಾಡಿ ನಿಮ್ಗೆ ಸಿದ್ದರಾಮಯ್ಯ ಎಂದು ಮುಖ್ಯಮಂತ್ರಿ ಮಾಡೋದಿಲ್ಲ, ದೇವರಾಣೆ ಮಾಡೋದಿಲ್ಲ, ಎಂದೆಂದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಿದ್ದರಾಮಯ್ಯ ಅವರನ್ನು ಹತ್ತಿರದಿಂದ ನೋಡಿದ್ರೆ ಸಂಪೂರ್ಣ ಕುಟಿಲ ನೀತಿ, ಜನತಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ರೈತಂತ್ರ ಮೂಲ ಎಲ್ಲಿ ಇದ್ದಾನೆ ಸರ್? ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ. ನಾನು ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿಕ್ ಬಯಸ್ತೇನೆ ಏನಂತಂದ್ರೆ, ನೀವು ಮುಖ್ಯಮಂತ್ರಿ ಆಗ್ತೀರಾ, ನಿಮ್ಮ ಜೊತೆ ನಾವು ರೈತರು ಇರ್ತೇವೆ. ನೀವು ಸ್ವಲ್ಪ ಹುಂಬತನ ತೋರ್ತಿರೋದು ಬೇರೆ, ಆದ್ರೆ ನೀವು ರೈತರ ಕಷ್ಟದಲ್ಲಿ ನಿಂತದಂತಾದ್ರೆ 3,500 ಘೋಷಣೆ ಮಾಡಿ ರೈತ ಸಂಪೂರ್ಣ ಬಳಗ ನಿಮ್ ಜೊತೆ ಇರ್ತವ. ಅಖಂಡ ಕರ್ನಾಟಕದ ರೈತ ಸಂಘ ನಿಮ್ಮ ಇರ್ತವ, ರೈತರು ನಿಮ್ ಜೊತೆಗೆ ಇರ್ತವೆ. ಇಲ್ಲ ಅಂದ್ರೆ ಒಂದು ಪ್ರಾಯೋಗಿಕ ಅರ್ಥವಾಗಿ ತಮ್ಮ ಜಮ್ ಅಂತ ಇದೆ, ತಮ್ಮ ಒಡೆತನದಂತ ಕಾರ್ಖಾನೆ ಅಂತ ನಮ್ಗೆ ತಿಳಿದು ಬಂತು. ಆ ಕಾರ್ಖಾನೆಯಲ್ಲಿ 3,500 ಘೋಷಣೆ ಮಾಡ್ರಿ, FRP ಹೊರತಾಗಿ ನಾವು ಮುಖ್ಯಮಂತ್ರಿ ಆಗ್ತೀರಾ. ಇಲ್ಲ ಅಂದ್ರೆ ದೇವರಾಣೆ ಸರ್, ರೈತನಿದು ಭವಿಷ್ಯವಾಣಿದು, ರೈತ ಭವಿಷ್ಯವಾಣಿದು, ನೀವು ಮುಖ್ಯಮಂತ್ರಿ ಹಾಗೆ ಆಗ್ತೀರಾ. ಇದು ಆದ್ರೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಸರ್. ಅಂದ್ರೆ ನಾವು ಹೋರಾಟಗಾರರನ್ನೆಲ್ಲ ಸರಿಸಿ, ಯಾರು DC ಈಗ ಪ್ರೇರಿತವಾಗಿದ್ದಂಥವ್ರು, DC ಅವರ ಪ್ರೇರಿತರಲ್ಲಿ ಮುಂದಿದ್ದವರು ಸ್ಟೇಜ್ ನಲ್ಲಿ ಇದ್ದಂಥವ್ರು ಇದ್ದಾರೆ. ನೋಡಿ, ನಾನು ಹೇಳ್ತೇನೆ, ಇಲ್ಲಿ ಹೇಳ್ತೇನೆ, ಹೆಸರನ್ನು ಹೇಳ್ಬಿಡ್ತೇನೆ. ಈಗ ಅಧ್ಯಕ್ಷರಾದಂತ ಚುನ್ನಪ್ಪ ಅವರು ಕೇಳಿ, ನಮ್ಮ ಅಧ್ಯಕ್ಷರಾದಂತ ಚುನ್ನಪ್ಪನವರು ಏನ್ ಹೇಳ್ತಾ ಇದ್ರು, ಒಂದು ನಿರ್ಣಯಕ್ಕೆ ಬಂದ್ರು. ಆ ನಂತರ ಮೇಲ್ಗಡೆ ಗುರೂಜಿ ಅವರು ಅದು ಒಳ್ಳೆ ಅಂತಂದ್ರು. ನಾನು ಹೇಳ್ದೆ, ಬಾಕಿ ಜನರನ್ನು ಬಿಡ್ರಿ, ಅವರ ಮುಂದಾದಂತ ಇಬ್ರುಗಳಿಗೆ ತಾಳ್ಮೇಳ ಇಲ್ಲ ಅಂತಂದ್ರೆ ಸಾರ್ವತ್ರಿಕ ಹೇಗಾಗ್ತದೆ, ರೈತರ ಒಳಗೊಟ್ಟು ಹೇಗಾಗ್ತದೆ, ಸಂಘಟನೆ ಹೇಗಾಗ್ತದೆ? ಇದು ದುರದೃಷ್ಟಕರ ಆಗಿರೋದು. ಯಾರನ್ನು ನನ್ನ ಗೊತ್ತಿದ್ದ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ, ನಾನು ತುಂಬಾ ಜನ ಕಲೆಕ್ಟ್ ಮಾಡಿದ್ದೇನೆ. ಯಾರ ಮಾಹಿತಿಗಳನ್ನು ಎಲ್ಲೋ ಕಬ್ಬು ಬೆಳೆಗಾರರು, ದೊಡ್ಡ ದೊಡ್ಡ ಕಬ್ಬು ಬೆಳೆಗಾರರು ನಾವು ಮಾಹಿತಿಯನ್ನು ತೆಗೆದುಕೊಂಡಿದೆ ಅಂದ್ರೆ, ಆದ್ರೂ ಹೋರಾಟ ಮಾಡ್ತಿರೋದು ಕರ್ನಾಟಕ ರಾಜ್ಯ ರೈತ ಸಂಘ. ಯಾವ ಪದಾಧಿಕಾರಿಗಳನ್ನು ವಿಶ್ವಾಸ ತೆಗೆದುಕೊಂಡಿಲ್ಲ, ಯಾವ ಹಿರಿಯ ನಾಯಕರನ್ನು ವಿಶ್ವಾಸ ತಗೊಂಡಿಲ್ಲ. ಯಾರು ವಿಶೇಷವಾಗಿ ಅಲ್ಲಿ ದುಡಿತು ಮಾಡಿದ್ರಲ್ಲ, ಗುರ್ಲಾಪುರದ ದುಡಿದವರಲ್ಲ, ಆ ಅನುಭವಗಳನ್ನು ತೆಗೆದುಕೊಂಡಿಲ್ಲ. ನಮಗೆ ಅವ್ರ ಮೇಲೆ ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿ ಅಲ್ಲ, ನನಗೆ ನೋವಿರುವಂತದ್ದು ಐತಿಹಾಸಿಕ ನಿರ್ಣಯ ಬರುವಂತ ಸಂದರ್ಭದಲ್ಲಿ. ನೋಡಿ ಸರ್, ಈ SAP ಆಗ್ತಿತ್ತು, ನಾವು ಪ್ರತಿ ಸಲ ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲಾಗಿತ್ತು ಸರ್. ನಮ್ಮ ದುರ್ದೈವಕ್ಕೆ ನಾನು ಇದನ್ನ ಹೇಳ್ಕೊಳ್ಬೇಕಾಗಿದೆ. ಅವ್ರು ಹೇಳಿದ್ದೀನಿ, ಈಗ ಇಬ್ಬರದ್ದು ನಿಮಿಷ ಹೇಳಿದ್ದೇನೆ. ಗುರುಗಳು ತಿಳಿದವರು ಆಗಿರ್ತಾರೆ, ಗುರು ಸ್ಥಾನದಾಗಿದ್ದವರು, ಅವರು ಈ ಯೋಚನೆ ಮಾಡಬೇಕಿತ್ತು. ಚುನ್ನಪ್ಪ ಅವರು ಅನುಭವ ಇದೆ ಅಂತ ಹೇಳಿದ್ರು, ಅವ್ರದ್ದು ತಪ್ಪಿದ್ರು ಅಂದ್ರೆ
ಯಾಕೆ ನೀವು ಪ್ರತಿರೋಧ ತೋರ್ಲಿಲ್ಲ ಅಂತ ಪ್ರಶ್ನೆ. ಅಲ್ಲಿ ಪ್ರತಿರೋಧ ತೋರ್ದು ನಾವು ಅದನ್ನ ಧಿಕ್ಕರಿಸಿ ಬಂದ್ಬಿಟ್ಟಿದೆ ನಾವು. DC ಅವರು ಎಲ್ಲ ನಿಮ್ಮ ಹೆಸರು ನೋಡಿ ನೋಡಿ DC ಅವ್ರು ನೋಡಿ ನೀವು ಆ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡ್ಬೋದು. ಅದು ಕುಚೇಷ್ಟವಾಗಿ ತೆಗೆದುಕೊಂಡಿದ್ರೆ ವಿನಾ ಗೌರವತವಾಗಿ ಯಾವುದು ತೆಗೆದುಕೊಂಡಿಲ್ಲ. ನನಗನ್ನಿಸ್ತದೆ DC ಅವರು ತುಂಬಾ ಒಳ್ಳೆ ಮನುಷ್ಯ, ಎರಡು ಮಾತಿಲ್ಲ. ಆದ್ರೆ DC ಅವರು ರೈತರ ಸಂಘಟನೆಯನ್ನು ಹೊಡಿತಾ ಇದ್ದಾರೆ. DC ಅವರು ರೈತರನ್ನ ಹೊಡಿತಾ ಇದ್ದಾರೆ. ಅಲ್ಲಿಯೇ ಇಲ್ಲೋ ಏನೋ ಕೆಲಸ ಮಾಡಿದ್ದಾರೆ, ಗೌರವಿಸ್ತೇವೆ. ಆದ್ರೆ DC ಅವರು ಸರ್ಕಾರದ ಗೊಂಬೆಯಾಗಿ ರೈತ ಶಕ್ತಿಯನ್ನು ಹೊಡಿತಾ ಇದ್ದಾರೆ. ಇದ್ರ ಮೇಲೆ ಗುರುತರವಾದಂತ ಅಪವಾದ ನಂದು. DC ಅವರ ಮೇಲೆ ಗುರುತರವಾದ ಅಪವಾದ. ಅದು ಯಾಕೆ? ಸಂಘಟನೆ ವತಿಯಿಂದ ಆ ಪುಣ್ಯಾತ್ಮರು ಸಲಹೆ ಕೊಡಬೇಕಿತ್ತು. ಸಲಹೆ ಕೊಡೋದು ಬಿಟ್ಟು ಹೊಡಿಯುವಂತ ಕೊನೆಯ ಮಟ್ಟ ತನಕ ನನಗೆ ಈ ಪೇಪರ್ ಅನ್ನ ಕೊಟ್ಟಿಲ್ಲ ರೀ. ಕೊನೆಯ ಸೆಕೆಂಡಿಗೆ ಕೊಟ್ಟಿಲ್ಲ ನನಗೆ. ನಾನು ನಿರಂತರ ಸಂಪರ್ಕದಲ್ಲಿ ಇದ್ದಂತ ಸಂದರ್ಭ, 2 ಗಂಟೆ 1 ಗಂಟೆ ಆ ಸಂದರ್ಭ ನಾನು ವೈಯಕ್ತಿಕವಾಗಿ ಅವರನ್ನು ಗೌರವಿಸ್ತೇನೆ. ಆದ್ರೆ ಸಂಘಟನಾತ್ಮಕವಾಗಿ ಅದನ್ನ ಕಟ್ಟು ಶಬ್ದಗಳಿಂದ ಅವರನ್ನು ಖಂಡಿಸ್ತೇನೆ ನಾನು. ಯಾಕಂದ್ರೆ ಅವರು ಸಂಘಟನೆಗೆ ಹೊಡಿಲಿಕ್ಕೆ ಕಾರಣೀಭೂತರಾದ್ರು ಅಂತ ನನಗನ್ನಿಸ್ತದೆ DC ಅವರು. ಅದೇ ಹೇಳಿದ್ನಲ್ಲ, ಇದು ಅಸಂಘಟಿತ ವರ್ಗ, ಮುಕ್ತ ವರ್ಗ. ಹೋರಾಟ ಸ್ಟಾರ್ಟ್ ಮಾಡಿದ್ರಿ, DC ಅವರು ಒಂದು 3 ಗಂಟೆ ಕೊಡ್ತೀವಿ ಅಂತ ಹೇಳಿ ಅವಾಗ ಪ್ರತಿಭಟನೆ ಹಿಂಪಡೆಯುವುದಾಗಿಲ್ಲ. ಸುಮ್ಮನೆ ರೈತರಿಗೆ ಆಗ್ತದೆ, ಜನರಿಗೆಲ್ಲ ತೊಂದರೆ ಕೊಡಲ್ಲ. ಯಾರು ತೊಂದರೆ ಕೊಡ್ರಿ? ಕೇವಲ ಮೊದಲನೇ ದಿನ ಮಾತ್ರ ನಮ್ಮ ಮುಧೋಳ ಭಾಗದ ರೈತರಾಗಿರ್ಬೋದು, ಜಿಲ್ಲೆಯ ಅಲ್ಲಿ ಹೋರಾಟ ಮಾಡ್ತಿರುವಂತ ಎಲ್ಲ ನಮ್ಮ ಮುಖಂಡರುಗಳು, ಹಿರಿಯವರು ಕಿರಿಯವರೆಲ್ಲ ಒಂದೇ ಸಾರಿ ಮೀಟಿಂಗ್ ಆಗಿದೆ. ಅದರ ನಂತರ ಚರ್ಚೆ, ಮೀಟಿಂಗು, ಸಲಹೆ ಎಲ್ಲೂ ನಾನು ಕಂಡಿಲ್ಲ ಸ್ವಾಮಿ. ನಾನು ನಿರಂತರ 1 ದಿನ ಬಿಟ್ಟು ಎಲ್ಲಾ ಟೈಮ್ಗೂ ಹೋಗಿದ್ದೇನೆ. ನಂದು ಏನು ಉದ್ದೇಶ ಇತ್ತು, ಯಾರ ಮೇಲೂ ವೈಯಕ್ತಿಕ ಟೀಕೆ ಟಿಪ್ಪಣಿ ಅಲ್ಲ. ನನಗೆ ಏನು ದುಃಖ ಆಗ್ತದೆ, ನಾವು ರೈತರಿಗೆ ಮೋಸ ಮಾಡಿದ್ರಲ್ಲಪ್ಪ, ಅಷ್ಟು ದೊಡ್ಡ ಹೋರಾಟದಲ್ಲಿ ನಾವು ಮೋಸ ಮಾಡಿದ್ರಲ್ಲಪ್ಪ ಅನ್ನುವಂಥದ್ದು ಆ ದುಃಖ ನನ್ಗೆ ಕಾಡ್ತಾ ಇದೆ. ಪಶ್ಚಾತ್ತಾಪ ರೀ. ನಾವು ನೋಡಿ, ರೈತ ಸಂಘ ಟಾವೆಲ್ ಹಾಕ್ಬೇಕಾದ್ರೆ ನಿಮ್ಗೆ ಆ ಬದ್ಧತೆ ಇರಬೇಕು. ನಿಮಗೆ ರೈತರ ನೋಡ್ ಬಗ್ಗೆ ಬದ್ಧತೆ ಇರಬೇಕು. ಆ ಕಾಳಜಿ ಇಲ್ಲ ಅಂತಂದ್ರೆ ಆ ಟೆವೆಲ್ಗೆ ಇರುವಂತ ಕಿಮ್ಮತ್ತು ನೀವು ಹಾಳು ಮಾಡಿದ್ರಲ್ಲಪ್ಪ ಅನ್ನುವಂಥದ್ದು ನಮಗಂತೂ ಪಶ್ಚಾತ್ತಾಪ ಕಾಣ್ತದೆ, ನಿಮ್ಮಂತರಿಗೂ ಕಾಣ್ತದಲ್ವೇ ಸ್ವಾಮಿ? ಸೊ ಅದಕ್ಕಾಗಿ ಇಂಥ ಸಂಘಟನೆಗಳು, ನಾವು ಸ್ವಯಂ ಘೋಷಿತ ಏನು ಸಂಘಟನೆಗಳು ಏನಿದಾವಲ್ಲ, ಇದಕ್ಕಿಂತ ಮಟ್ಟ ಹಾಕುವಂತ ಕೆಲಸಗಳನ್ನ ಮಾಡುವಂತ, ಕಾನೂನಾತ್ಮಕ ಮಟ್ಟ ಹಾಕುವಂತ ಕೆಲಸಗಳನ್ನ ಮಾಡ್ತೇನೆ. ಹೌದು, ಸತ್ಯ ಅದು ಸತ್ಯ, ಎರಡು ಮಾತಿಲ್ಲ. ನೋಡಿ ಸರ್, ಹೋರಾಟಗಳು ಕೇವಲ ಜನರನ್ನ ಕೂಡಿಸಲಷ್ಟೇ ಹೋರಾಟಗಲ್ಲ, ಕಾನೂನಾತ್ಮಕ ಹೋರಾಟಕ್ಕೆ ಮುಧೋಳದಲ್ಲಿ ಹೋರಾಟ ನಡೀತಾ ಇದೆ. ಅದಕ್ಕೆ ನಾನು ಭಾಗಿಯಾಗಿದ್ದೇನೆ. ನಾನು 3 ದಿನ ಕಾರ್ಖಾನೆಯನ್ನು ಬಂದ್ ಮಾಡೋದು. DK ಶಿವಕುಮಾರ್ ಅವರ ಕಾರ್ಖಾನೆಯನ್ನು ನಾವು 1 ಗಂಟೆಗೆ ನಾವು ಹೋಗಿ ಅಲ್ಲಿ ಅವರಿಗೆ ತಿಳಿ ಹೇಳಿ ಬಂದಿದ್ದೇವೆ. ಮಾನ್ಯ SP ಸಾಹೇಬರಿಗೆ ಅದನ್ನು ತಿಳಿ ಹೇಳಿ ಬಂದಿದ್ದೇವೆ. ಎಷ್ಟು ನಮಗೆ ಬೆಂಕಿ ಆಗ್ತಾ ಇದೆ ಸರ್. ಇದು ಐತಿಹಾಸಿಕ. ನಾನು ರೈತರು ಎಂದೂ ಪರದಾಡುವಂತ ಕೆಲಸ ಆಗುದಿಲ್ಲ ಆಗಿತ್ತು. ಸರ್ಕಾರ ಮಂಡಿ ಊರಿತ್ತು. ನೋಡಿ, ಮತ್ತೊಂದು ಶಬ್ದ ಇಲ್ಲಿ ನಮ್ಮಲ್ಲಿ ಸ್ಟೇಜ್ನಲ್ಲಿ ಆ ಶಬ್ದಗಳನ್ನು ವಾಪರಿಸಬಾರದು. ನಿಮ್ಮ ಹಣೆ ಬರವನ್ನು, ಸರ್ಕಾರದ ಹಣೆ ಬರವನ್ನ ಬರಿತೇನೆ, ನಿನ್ನ ಸರ್ಕಾರದ ಹಣೆ ಬರವನ್ನ ಬರಿತೇನೆ ಅನ್ನುವಂತ ಆ ಶಬ್ದ ಅಥವಾ ಜನಸಾಗರ ಅವರಿಗೆ ನಮ್ಮನ್ನು ಒಡೆಯುವಂಥದ್ದು ಅನಿವಾರ್ಯತೆ ತಂದೆ ಹೊಡಿತೆ ಅಂತ ಅನಿಸ್ತದೆ ನನಗೆ. ಈಗ ಯಾರ್ಯಾರ ಹಣೆ ಬರವನ್ನ ರೈತರು ಬರೀತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಮಾನದಲ್ಲಿ ಪ್ರಾಮಾಣಿಕವಾದಂತ ರೈತರು ಮಾಡ್ತಾರೆ. ಹೌದೌದು. ನೋಡಿ ಸರ್, ನೋಡಿ ಹೀಗೆ ಇರುವುದಿಲ್ಲ. ಕಾಲಚಕ್ರ ಉರುಳುತ್ತದೆ. ರೈತನು ಏನು ಅಷ್ಟು ದಡ್ಡ ಆಗ್ತಾ ಇಲ್ಲ. ಮಕ್ಕಳು ಮರಿ ಓದ್ತಾ ಇದ್ದಾರೆ. ನಮ್ಮ ಸ್ವಾರ್ಥಕ್ಕಾಗಿ ನೋಡಿ, ಸಾಲ ಹಾಕೊಂಡು ನಮ್ಮ ಸ್ವಾರ್ಥಕ್ಕಾಗಿ ನಮಗೊಂದು ಅಂಗಡಿ ತಗೊಂಡಿದ್ದ ನಾವು ಇದ್ರಲ್ಲಿ ಹೇಳ್ಬೇಕಾಗೈತೆ. ನಾನು ಬೇಜಾರ್ದಲ್ಲಿ ಹೇಳ್ಬೇಕಾಗೈತೆ. ಅಂಗಡಿ ತಗೊಂಡು ಕೂತ್ಕೊಂಡಿದ್ದೆ ರೈತ ಸಂಘ ಅಂತ ಶಾಲಕ್ಕೊಂಡು. ಆ ಗೌರವ ಇಲ್ಲಿಂದ ಬರ್ಬೇಕು ಸರ್, ಇಲ್ಲಿಂದ ಬರಬೇಕು. ನಿಮ್ಮ ನೌಟಂಗಿಗಳಿಂದ ಅಲ್ಲ, ಈ ಲೀಡರ್ಗಳ ನೌಟಂಗಿಗಳಿಂದ ಅಲ್ಲ. ಅದಕ್ಕಾಗಿ ಎಂತೆಂಥ ಲೀಡರ್ಗಳು ಇದ್ದಾರೆ ಸರ್, ಎಂತ ರಾಜ್ಯಾದ್ಯಂತ ಅವ್ರು ಮೂಲೆ ಸೇರ್ಬಿಟ್ಟಿದ್ದಾರೆ. ಏನು ಪ್ರಚಾರ ಮತ್ತೆ ಇವ್ರು ರಾಜಕಾರಣಕ್ಕೆ ಸೇರ್ಕೊಳ್ಳೋದು ಒಳ್ಳೇದು. ಯಾವುದೋ ಪಕ್ಷ ಪಾರ್ಟಿ ನೋಡಿ